ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು NEP ಸೊಲ್ಯೂಷನ್ಸ್. ಸ್ನೇಹಿತರೆ ನಮಸ್ಕಾರ. ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದಿಂದ ನಿನ್ನೆ ಒಂದು MPC ಕುರಿತಾದ ಸುತ್ತೋಲೆ ಬಂದಿದೆ. MPC ಅಂದರೆ ಏನು, MPC ಯಾರು ಅಪ್ಲೈ ಮಾಡ್ಬೋದು, ಯಾರಿಗೆ ಅಪ್ಲೈ ಆಗುತ್ತೆ, MPC ಅಂದರೆ ಏನು, MPCಯಿಂದ ಆಗೋ ನಷ್ಟಗಳೇನು, ಲಾಭ ಏನು ಅನ್ನೋದ್ರ ಕುರಿತಾಗಿ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಸುತ್ತೋಲೆ ಏನಿದೆ ಅನ್ನೋದನ್ನು ನೋಡೋಣ. ಬನ್ನಿ ಹಾಗಾದರೆ. ವಿಷಯ: 2023ನೇ ಸಾಲಿನ ಪರೀಕ್ಷೆಯಲ್ಲಿ ನಕಲು ಮಾಡಿದ ನಾನ್ NEP ಒಯಾಸಿಸ್ ವಿದ್ಯಾರ್ಥಿಗಳನ್ನು MPLEC ಸಮಿತಿಯ ಮುಂದೆ ಹಾಜರಾಗುವ ಕುರಿತು. ಇದು ಪರೀಕ್ಷೆಯಲ್ಲಿ ನಕಲು ಅಂದರೆ ಚೀಟಿಂಗ್ ಮಾಡಿದವರಿಗೆ, ಅದು ನಾನ್ NEP ವಿದ್ಯಾರ್ಥಿಗಳು ಯಾರು ಎಕ್ಸಾಮ್ನಲ್ಲಿ ಚೀಟಿಂಗ್ ಅಥವಾ ಕಾಪಿ ಮಾಡಿರ್ತಾರೋ ಅವರಿಗೆ MPC ಬುಕ್ ಆಗಿರುತ್ತೆ. ಅವರು ಈ ಸಮಿತಿ ಅಂದರೆ ಕಮಿಟಿಯವರ ಮುಂದೆ ಹೋಗಿ ಹಾಜರಾಗಬೇಕು. ಅದರ ಕುರಿತಾದ ಒಂದು ಸರ್ಕ್ಯುಲರ್ ಇದಾಗಿದೆ. ಇನ್ನು ವಿಷಯವನ್ನು ಕಂಪ್ಲೀಟಾಗಿ ನೋಡೋದಾದರೆ, ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ 2023ನೇ ಸಾಲಿನ ಸೆಪ್ಟೆಂಬರ್ ಅಕ್ಟೋಬರ್ 2023 ತಿಂಗಳಲ್ಲಿ ಜರುಗಿದ ಸ್ನಾತಕ ಸ್ನಾತಕೋತ್ತರ 2, 4 ಮತ್ತು 6ನೇ ಸೆಮಿಸ್ಟರ್ನ ರಿಪೀಟರ್ ವಿದ್ಯಾರ್ಥಿಗಳು ಮತ್ತು ನವೆಂಬರ್ ಡಿಸೆಂಬರ್ 2023 ತಿಂಗಳಲ್ಲಿ ಜರುಗಿದ B.Ed B.Ped ಪರೀಕ್ಷೆಯಲ್ಲಿ ನಕಲು ಮಾಡಿರುವ MPC ಮಾಲ್ ಪ್ರಾಕ್ಟೀಸ್ ಅಂತ ಅರ್ಥ ಬರುತ್ತೆ ಆರೋಪ ಹೊಂದಿದ ವಿದ್ಯಾರ್ಥಿಗಳಿಗೆ ನಾನ್ NEP ಒಯಾಸಿಸ್ ಸ್ಟೂಡೆಂಟ್ ದಿನಾಂಕ 28 ಮೇ 2024 ಬೆಳಗ್ಗೆ 10:30ರಿಂದ 4:30 ಗಂಟೆಯವರೆಗೆ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಮುಖ್ಯ ಆವರಣದಲ್ಲಿ ವಿಚಾರಣೆಯನ್ನು ನಡೆಸಲಾಗುವುದು. ಮುಂದುವರೆದು ಮೇಲ್ಕಾಣಿಸಿದ 2, 4 ಮತ್ತು 6ನೇ ಸೆಮಿಸ್ಟರ್ನ MPC ಆದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಅರ್ಜಿಗಳನ್ನು ತುಂಬುವ ದಿನಾಂಕವನ್ನು ವಿಸ್ತರಿಸಲಾಗುವುದು. ಈ ಮಾಹಿತಿಯನ್ನು ವಿದ್ಯಾರ್ಥಿಗಳ ಗಮನಕ್ಕೆ ತರಲು ಈ ಮೂಲಕ ತಿಳಿಸಲಾಗಿದೆ. ಇದು ಗ್ರ್ಯಾಜುಯೇಟ್ ಮತ್ತು ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಅಪ್ಲೈ ಆಗುತ್ತೆ. ಸ್ನಾತಕ ಮತ್ತು ಸ್ನಾತಕೋತ್ತರ. ಪೋಸ್ಟ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ನಲ್ಲಿ B.Ed ಮತ್ತು B.Ped ಪರೀಕ್ಷೆಯಲ್ಲಿ ಯಾರು MPC ಮಾಡಿದ್ದಾರೋ ಅಂದರೆ ಮಾಲ್ ಪ್ರಾಕ್ಟೀಸ್ ಅಂದರೆ ಚೀಟಿಂಗ್ ಯಾರು ಮಾಡಿದ್ದಾರೋ ಅವರಿಗೆ ಮತ್ತು 2, 4 ಮತ್ತು 6ನೇ ಸೆಮಿಸ್ಟರ್ನ ರಿಪೀಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ಹಿಯರಿಂಗನ್ನು ಕರೆದಿದ್ದಾರೆ. ಈ ಮೀಟಿಂಗ್ನಲ್ಲಿ ಹೋಗಿ ನೀವು ಭಾಗಿಯಾಗಬೇಕು. ಅವರು ಕೊಡೋ ನಿರ್ಧಾರಗಳಿಗೆ ನೀವು ಬದ್ಧರಾದಲ್ಲಿ ನಿಮ್ಮ ಪರೀಕ್ಷೆಗಳನ್ನು ಅಥವಾ ನಿಮಗೆ ಪರೀಕ್ಷೆಗಳನ್ನು ಬರೆಯಲು ಅನುಮತಿ ಮಾಡಿಕೊಡ್ತಾರೆ. ಇಲ್ಲದಿದ್ದರೆ ನಿಮ್ಮ ರಿಸಲ್ಟ್ MPC ಅಂತ ಬಂದು ನೀವು ಪಾಸು ಆಗುವುದಿಲ್ಲ, ಫೇಲೋ ಆಗುವುದಿಲ್ಲ. ನಿಮ್ಮ 1 ವರ್ಷದ ವಿದ್ಯಾಭ್ಯಾಸ ನಿರರ್ಥಕವಾಗುತ್ತದೆ. MPC ಕುರಿತಾಗಿ ಇನ್ನೊಂದು ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತಿದ್ದೀನಿ. ಈ ಸುತ್ತೋಲೆ ಕುರಿತಾಗಿ ಯಾವುದೇ ಡೌಟ್ಸ್ ಇದ್ದರೂ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ಕೇಳಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಜಾಸ್ತಿ ಶೇರ್ ಮಾಡಿ. ಧನ್ಯವಾದಗಳು.